ಆದ್ಮೇಲೆ ನಾವಿವತ್ತು ಸಿದ್ಧಗಂಗಾ ಮಠದಲ್ಲಿದ್ದೀವಿ. ಸಿದ್ಧಗಂಗಾ ಮಠದಲ್ಲಿ ನಟೇಶ್ ಕಾಲದಲ್ಲಿ ಮತ್ತು ಶ್ಯಾಮ್ ಸುಂದರ್ ಇಬ್ಬರು ಸಹ ಇದನ್ನು ವೀಕ್ಷಣೆ ಮಾಡಬೇಕು ಅಂತ ಬಂದ್ವಿ. ಪತ್ರಕರ್ತರ ರಾಜ್ಯ ಸಮ್ಮೇಳನಕ್ಕೆ ಬಂದಾಗ ಇಲ್ಲಿ ಒಂದು ಪ್ರೇಕ್ಷಣೀಯ ಸ್ಥಳ ಮತ್ತು ಆಧ್ಯಾತ್ಮಿಕ ಸ್ಥಳ ಮತ್ತು ತ್ರಿವಿಧ ದಾಸೋಹಿ ಅಕ್ಷರ ದಾಸೋಹಿ ಸಿದ್ಧಗಂಗಾ ಮಠಕ್ಕೆ ಬಂದ್ವಿ. ಇಲ್ಲಿ ಇವತ್ತು ಭಾನುವಾರ ಇರೋದ್ರಿಂದ ಇಲ್ಲಿ ಓದ್ತಾ ಇರೋಂಥ ಎಲ್ಲ ವಿದ್ಯಾರ್ಥಿಗಳ ಪೋಷಕರು ಬಂದಿದ್ದಾರೆ. ವಿದ್ಯಾರ್ಥಿಗಳ ಪೋಷಕರು ಬಂದು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಮಕ್ಕಳ ಜೊತೆ ಒಂದು ದಿವಸ ಕಾಲ ಕಳೀತದೆ. ಅವ್ರ ತಾಯಿರು ಬಂದು ಮಕ್ಕಳನ್ನ ಬಟ್ಟೆ ತೊಳ್ಕೊಳ್ಳೋದು, ತಂದೆದರು ಬಂದು ಅವ್ರ ಮಕ್ಕಳಿಗೆ ಏನು ಬೇಕೋ ಅದನ್ನೆಲ್ಲ ತಿಂಡಿ ತಿನಿಸುಗಳನ್ನ ತಂದುಕೊಟ್ಟು ಇದು ನೋಡ್ತಾ ಇದ್ದಾರೆ. ನಾವೇನು ಮಾಡ್ತೀವಪ್ಪ, ನಮ್ಮ ಮಕ್ಕಳನ್ನ ಐ5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ರೆಸಾರ್ಟಿಗೆ ಕರ್ಕೊಂಡು ಹೋಗ್ತೀವಿ, ಮಾಲ್ಗಳಿಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಕರ್ಕೊಂಡೋಗಿ ಯಾವುದೇ ಮೌಲ್ಯನ ನಮ್ಮ ಮಕ್ಕಳಿಗೆ ತೋರಿಸಂತಾಗಲ್ಲ. ನೀವು ನಿಜವಾದ ಮಾನವೀಯ ಮೌಲ್ಯಗಳನ್ನ ತೋರಿಸ್ಬೇಕು. ಇವತ್ತಿನ ಮಕ್ಕಳಿಗೆ ಏನೆಲ್ಲ ನಾವು ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಮತ್ತು ಊಟದ ಭಾವಕ್ಕೆ ಮೌಲ್ಯ ನೋಡಬೇಕು ಅಂದರೆ ನಾವು ಸಿದ್ಧಗಂಗೆ ಮಠಕ್ಕೆ ಬರಬೇಕು. ಸಿದ್ಧಗಂಗೆ ಮಠಕ್ಕೆ ಬಂದರೆ ಇದ್ರದ್ದು ಏನೆಲ್ಲ ಅಂತ ಮಹತ್ವನ ನಾವು ಮಕ್ಕಳಿಗೆ ತಿಳಿಸಂತೆ ಆಗುತ್ತೆ. ದಯವಿಟ್ಟು ಯಾರೇ ಆದರೂ ಸಹ ತಮ್ಮ ಮಕ್ಕಳೊಂದಿಗೆ ಬಂದು ಸಿದ್ಧಗಂಗೆ ಮಠನ ವೀಕ್ಷಣೆ ಮಾಡಿ ಇಲ್ಲಿ ಮಕ್ಕಳುಗಳ ಮೌಲ್ಯಗಳ ಮತ್ತು ಇದನ್ನು ತಿಳಿಸ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಜೈ ಯಾಕೋ ಗುದ್ದಕ್ ಬತ್ತೀಯಾ? ಸರ್ ಅವ್ರ ಗದ್ಗೆ ಸಿದ್ಧರಾಜ್ ಇಲ್ಲೇ ಫೋನ್ ಮಾಡ್ತಾವೆ ನೋಡಿ. ಇಲ್ಲೆಲ್ಲ ಅವ್ರು ಇಲ್ಲೇ ನೋಡ್ದೆ ಕಣಿಲ್ಲ. ಅಲ್ಲಿ ಫೈನ್, ಸೂಪರ್ ಕಣ. ವಿಡಿಯೋ ಆಯ್ತಾ ಇದೆ ಅದು. ಒಂದ್ಸತಿ ಹಿಂಗಂದ್ರ